ನಮಸ್ತೆ. ಬ್ರೈನ್ವೇವ್ಗೆ ಸ್ವಾಗತ. ನೀವು ಎಂದಾದರೂ ರಾತ್ರಿಯ ಆಕಾಶದ ಕಡೆ ನೋಡಿ ಯೋಚಿಸಿದ್ದೀರಾ? ನಕ್ಷತ್ರಗಳು ಹೇಗೆ ಹುಟ್ಟುತ್ತವೆ, ಬದುಕುತ್ತವೆ ಮತ್ತು ಕೊನೆಗೆ ಮಾಯವಾಗುತ್ತವೆ? ಇಂದು ನಾವು ನೋಡೋಣ ನಕ್ಷತ್ರದ ಜೀವನದ ಅದ್ಭುತ ಕಥೆ. ನಕ್ಷತ್ರದ ಜನ್ಮಸ್ಥಳ ಆಕಾಶದ ದೊಡ್ಡ ಮೋಡ. ಪ್ರತಿ ನಕ್ಷತ್ರವೂ ಬಾಹ್ಯಾಕಾಶದಲ್ಲಿರುವ ಅನಿಲ ಮತ್ತು ಧೂಳಿನ ದೊಡ್ಡ ಮೋಡದಲ್ಲಿ ಹುಟ್ಟುತ್ತದೆ. ಆ ಮೋಡದ ಕೆಲವು ಭಾಗಗಳು ಗುರುತ್ವಾಕರ್ಷಣೆಯಿಂದ, ಅಂದರೆ ಭೂಮಿಯ ಆಕರ್ಷಣೆ ಹೋಲುವ ಶಕ್ತಿ, ಒಟ್ಟಿಗೆ ಸೇರುತ್ತವೆ. ಅವು ಬಿಸಿಯಾಗುತ್ತಾ ಹೋಗುತ್ತವೆ ಮತ್ತು ಕೊನೆಗೆ ತುಂಬಾ ಬಿಸಿಯಾದಾಗ ಒಂದು ಹೊಸ ನಕ್ಷತ್ರ ಹುಟ್ಟುತ್ತದೆ. ಹೊಸ ನಕ್ಷತ್ರ, ಬೆಳೆಯುತ್ತಿರುವ ಚಿಕ್ಕ ನಕ್ಷತ್ರ. ಹೊಸ ನಕ್ಷತ್ರವನ್ನು ಬಾಲ ನಕ್ಷತ್ರ ಅಥವಾ ಹೊಸ ನಕ್ಷತ್ರ ಎಂದು ಕರೆಯಬಹುದು. ಇದು ಇನ್ನೂ ಬೆಳೆಯುತ್ತಿದೆ ಮತ್ತು ಸಮತೋಲನ ಹುಡುಕುತ್ತಿದೆ. ಒಂದು ಬದಿ ಗುರುತ್ವಾಕರ್ಷಣೆ ಒಳಗೆ ಎಳೆಯುತ್ತದೆ, ಇನ್ನೊಂದು ಬದಿ ಬಿಸಿಯಿಂದ ಉಂಟಾದ ಒತ್ತಡ ಹೊರಗೆ ತಳ್ಳುತ್ತದೆ. ಈ ಎರಡು ಶಕ್ತಿಗಳು ಸಮವಾಗಿದಾಗ ನಕ್ಷತ್ರವು ತನ್ನ ಜೀವನದ ಮುಖ್ಯ ಹಂತಕ್ಕೆ ಬರುತ್ತದೆ. ಅಂದರೆ ಅದು ಶಾಂತವಾಗಿ ಬೆಳಗುತ್ತಾ ಅನಿಲವನ್ನು ಸುಡುತ್ತಾ ಸ್ಥಿರವಾಗಿರುತ್ತದೆ. ನಮ್ಮ ಸೂರ್ಯವು ಈಗ ಇದೇ ಹಂತದಲ್ಲಿದೆ. ಅದು ಲಕ್ಷಾಂತರ ವರ್ಷಗಳಿಂದ ಹೈಡ್ರೋಜನ್ ಅನಿಲವನ್ನು ಸುಟ್ಟು ಹೊಳೆಯುತ್ತಿದೆ. ವಯಸ್ಸಾದ ನಕ್ಷತ್ರ ಕೆಂಪು ದೈತ್ಯ, ರೆಡ್ ಜಯಂಟ್. ಆದರೆ ಯಾವ ನಕ್ಷತ್ರವೂ ಸದಾಕಾಲ ಇರೋದಿಲ್ಲ. ಹೈಡ್ರೋಜನ್ ಅನಿಲ ಕಡಿಮೆಯಾಗುತ್ತಿದ್ದಂತೆ ನಕ್ಷತ್ರದ ಒಳಭಾಗ ಕುಗ್ಗುತ್ತದೆ ಮತ್ತು ಹೊರಭಾಗವು ವಿಸ್ತರಿಸುತ್ತದೆ. ಅದರಿಂದ ನಕ್ಷತ್ರ ದೊಡ್ಡದಾಗಿ ಕೆಂಪು ಬಣ್ಣದಂತಾಗುತ್ತದೆ. ಇದನ್ನು ಕೆಂಪು ದೈತ್ಯ, ರೆಡ್ ಜಯಂಟ್ ಎಂದು ಕರೆಯುತ್ತಾರೆ. ಇದು ನಕ್ಷತ್ರದ ವಯಸ್ಸಾದ ಹಂತ ಮತ್ತು ಅಂತ್ಯದ ಶುರು. ನಕ್ಷತ್ರದ ಅಂತ್ಯ. ಎರಡು ರೀತಿಯ ಸಾವುಗಳು. ಸಣ್ಣ ನಕ್ಷತ್ರಗಳು, ಶಾಂತ ಅಂತ್ಯ. ನಮ್ಮ ಸೂರ್ಯನಂತಿರುವ ಸಣ್ಣ ನಕ್ಷತ್ರಗಳು ನಿಧಾನವಾಗಿ ತಮ್ಮ ಹೊರದ ಪದರಗಳನ್ನು ಕಳೆದುಕೊಳ್ಳುತ್ತವೆ. ಆ ಹೊರದ ಅನಿಲಗಳು ಆಕಾಶದಲ್ಲಿ ಚದುರಿಕೊಂಡು ಸುಂದರ ಬಣ್ಣದ ಮೋಡಗಳನ್ನು ರಚಿಸುತ್ತವೆ. ಉಳಿಯುವುದು ಏನು ಗೊತ್ತಾ? ಒಂದು ಸಣ್ಣ, ತುಂಬಾ ಬಿಸಿಯಾದ ಮತ್ತು ದಟ್ಟವಾದ ಗುಂಡು. ಅದನ್ನು ಬಿಳಿ ಕುಬ್ಜ ಎಂದು ಕರೆಯುತ್ತಾರೆ. ಕಾಲ ಕಳೆದಂತೆ ಅದು ತಣ್ಣಗಾಗುತ್ತದೆ ಮತ್ತು ಮಸುಕಾಗುತ್ತದೆ, ಅಂದರೆ ಶಾಂತವಾಗಿ ನಿದ್ರಿಸುವ ನಕ್ಷತ್ರದಂತಾಗುತ್ತದೆ. ದೊಡ್ಡ ನಕ್ಷತ್ರಗಳು, ಸ್ಫೋಟಕ ಅಂತ್ಯ. ದೊಡ್ಡ ನಕ್ಷತ್ರಗಳ ಅಂತ್ಯ ತುಂಬಾ ಅದ್ಭುತ. ಅವುಗಳ ಒಳಭಾಗ ಕುಸಿದಾಗ ನಕ್ಷತ್ರವು ದೊಡ್ಡ ಸ್ಫೋಟವಾಗುತ್ತದೆ. ಇದನ್ನು ಸೂಪರ್ ಸ್ಫೋಟ ಅಥವಾ ಸೂಪರ್ನೋವಾ ಎನ್ನುತ್ತಾರೆ. ಈ ಸ್ಫೋಟದ ನಂತರ ಉಳಿಯುವ ನಕ್ಷತ್ರದ ಒಳಭಾಗವು ನ್ಯೂಟ್ರಾನ್ ನಕ್ಷತ್ರ ಆಗಬಹುದು, ಅಂದರೆ ತುಂಬಾ ಗಟ್ಟಿ ಮತ್ತು ಸಣ್ಣ ನಕ್ಷತ್ರ. ಅಥವಾ ಅದು ಇನ್ನೂ ದೊಡ್ಡದಾದರೆ ಬ್ಲ್ಯಾಕ್ ಹೋಲ್ ಆಗುತ್ತದೆ. ಅಲ್ಲಿ ಆಕರ್ಷಣೆ ಇಷ್ಟೊಂದು ಬಲವಾಗಿರುತ್ತದೆ ಎಂದು ಬೆಳಕು ಸಹ ಹೊರಗೆ ಬರಲು ಸಾಧ್ಯವಿಲ್ಲ. ನಕ್ಷತ್ರದ ಧೂಳು ಹೊಸ ಜೀವನಕ್ಕೆ ಮೂಲ. ಆದರೆ ನಕ್ಷತ್ರದ ಕಥೆ ಇಲ್ಲಿಯೇ ಮುಗಿಯುವುದಿಲ್ಲ. ಆ ಸ್ಫೋಟಗಳಿಂದ ಹೊರಬರುವ ಧೂಳು ಮತ್ತು ಅನಿಲ ಮತ್ತೆ ಬಾಹ್ಯಾಕಾಶದಲ್ಲಿ ಹರಡುತ್ತವೆ. ಅವು ಹೊಸ ನಕ್ಷತ್ರಗಳು, ಗ್ರಹಗಳು ಮತ್ತು ಕೊನೆಗೆ ಜೀವಿಗಳ ಭಾಗವಾಗುತ್ತವೆ. ನಮ್ಮ ರಕ್ತದಲ್ಲಿರುವ ಕಬ್ಬಿಣ, ನಮ್ಮ ಮೂಳೆಗಳಲ್ಲಿರುವ ಕ್ಯಾಲ್ಸಿಯಂ, ಇವೆಲ್ಲವೂ ಒಮ್ಮೆ ನಕ್ಷತ್ರದೊಳಗೆ ಹುಟ್ಟಿದ್ದವು. ಹಾಗಾದರೆ ನಾವೆಲ್ಲರೂ ನಕ್ಷತ್ರದ ಧೂಳಿನಿಂದಲೇ ಮಾಡಲ್ಪಟ್ಟಿದ್ದೇವೆ. ನಕ್ಷತ್ರದ ಹುಟ್ಟಿನಿಂದ ಹಿಡಿದು ಅದ್ಭುತ ಸ್ಫೋಟದವರೆಗೆ ನಾವು ಅದರ ಸಂಪೂರ್ಣ ಜೀವನ ಕಥೆ ನೋಡಿದ್ದೇವೆ. ನೀವು ಈ ಆಕಾಶಯಾನವನ್ನು ಇಷ್ಟಪಟ್ಟಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ನಕ್ಷತ್ರದ ಕಥೆಯನ್ನು ತಪ್ಪಿಸಿಕೊಳ್ಳಬೇಡಿ. ಅನ್ವೇಷಿಸುತ್ತಿರಿ, ಬ್ರಹ್ಮಾಂಡ ಇನ್ನಷ್ಟೇ ಶುರುವಾಗುತ್ತಿದೆ.